ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಅಮೆರಿಕ ಪ್ರಪಂಚದ ಯಜಮಾನಿಕೆ ಸ್ಥಾಪಿಸಲು ಯುದ್ಧಕ್ಕೆ ಮುಂದಾಗಿದೆ. ಟಿ ಯಶವಂತ ಆರೋಪ. ಮಳವಳ್ಳಿ ಪಟ್ಟಣದಲ್ಲಿ ನಡೆದ ರೈತರ ಸಮ್ಮೇಳನದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ ಮಾತನಾಡಿ, ಅಮೆರಿಕ ಪ್ರಪಂಚದ ಯಜಮಾನಿಕೆ ಸ್ಥಾಪಿಸುವ ಉದ್ದೇಶದಿಂದ ಎಲ್ಲೆಡೆ ಯುದ್ಧಕ್ಕೆ ಮುಂದಾಗಿದೆ ಎಂದು ಆರೋಪಿಸಿದರು. ಅಮೆರಿಕ ಹಲವು ದೇಶಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟು ಕುತಂತ್ರ ರಾಜಕಾರಣ ನಡೆಸುತ್ತಿದ್ದು, ಅದರ ಪರಿಣಾಮವಾಗಿ ಕರ್ನಾಟಕದ ಜನರು, ಅದರಲ್ಲೂ ವಿಶೇಷವಾಗಿ ಮಳವಳ್ಳಿಯ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ನಾನು ಮನಸ್ಸು ಮಾಡಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸರ್ವನಾಶ ಮಾಡುತ್ತೇನೆ ಎಂದು ಹೇಳಿರುವುದಾಗಿ ಉಲ್ಲೇಖಿಸಿ, ಇಂತಹ ಹೇಳಿಕೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಧಕ್ಕೆಯಾಗುತ್ತೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಅಮೆರಿಕದಿಂದ ಭಾರತಕ್ಕೆ ಬರುವ ವಸ್ತುಗಳಿಗೆ ಶುಲ್ಕ ವಿಧಿಸಬಾರದು ಎಂಬ ಒತ್ತಾಯವಿದ್ದರೂ, ಭಾರತದಿಂದ ಅಮೆರಿಕಾಗೆ ರಫ್ತು ಮಾಡುವ ವಸ್ತುಗಳಿಗೆ 18% ಶುಲ್ಕ ವಿಧಿಸಲಾಗ್ತಾ ಇದೆ. ಇದು ನ್ಯಾಯಸಮ್ಮತವಲ್ಲ ಎಂದು ಪ್ರಶ್ನಿಸಿದರು. ಉಂಟು ಮಾಡಿದೆ. ನಮ್ಮ ಬಹಳ ದೊಡ್ಡ ನಮಗೆ ಒಂದು ಸಮಸ್ಯೆಗಳನ್ನ ಹೆಚ್ಚು ಮಾಡ್ತದೆ. ಕೇವಲ ಬೆಲೆ ಏರಿಕೆ ಮಾತ್ರ ಅಲ್ಲ. ನಿಮಗೆ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತಂದರೆ, ಅವರಿಗೆಲ್ಲ ಮಾಡ್ತಾ ಇರೋದು ಯಾವುದು ಅಂದರೆ, ಮಿಲಿಟ್ರಿ ಕಾರ್ಯಾಚರಣೆ ಮಾಡ್ತಾ ಇರೋದು ಯಾಕೆ? ನೀವೆಲ್ಲ ರೌಡಿ MLA ಪಿಕ್ಚರ್ ನೋಡಿದ್ದೀರಾ? ಅಂಬರೀಶ್ ರೌಡಿ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ನಿಮಗೆ ಸುಲಭವಾಗಿ ಅರ್ಥ ಆಗೋಕ್ಕೆ ಆ ಸಿನಿಮಾನ ಉದಾಹರಣೆ ಕೊಟ್ಟಿದ್ದು. ಭಾರತದ ಮೇಲೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಇದು ಬಹಳ ಇದು ಈ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟಂತ ಹೇಳಿಕೆಗಳನ್ನು ತಾವು ಗಮನಿಸಬೇಕು ಅಂತ ನಾನು ಕೇಳ್ಕೊತೀನಿ. ಒಂದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನು ಅಂತ ಸುಮಾರು 90ಕ್ಕಿಂತ ಹೆಚ್ಚು ಬಾರಿ ಡೊನಾಲ್ಡ್ ಟ್ರಂಪ್ ಹೇಳಿಲ್ವಾ? ಅಂದ್ರೆ ಅರ್ಥ ಏನು ಅಂದರೆ, ನಾನು ಹೇಳಿದ್ದಕ್ಕೆ ನಿಲ್ತು, ನಾನು ಯುದ್ಧ ಮಾಡಿಸ್ಬೇಕು ಅಂತಂದರೆ ನಾನು ಬೇಕಾದ್ರೆ ಮಾಡಿಸ್ತೀನಿ ಅಂತ. ಅದರ ಅರ್ಥ ಯುದ್ಧ ನಿಲ್ಲಿಸಿದ್ದು ನಾನು ಅಂದ್ರೆ ಅರ್ಥ ಏನು ಅಂದರೆ, ನಾನು ನಿಲ್ಲಿಸು ಅಂತಂದರೆ ನಿಲ್ಲಿಸಿದ್ದಾರೆ, ಶುರು ಮಾಡು ಅಂದರೆ ಶುರು ಮಾಡ್ತಾರೆ, ಮರ್ಯಾದೆಯಿಂದ ನನ್ನ ಮಾತು ಕೇಳಬೇಕು, ಇಲ್ಲ ಅಂತಂದರೆ ನಟೀಸ್ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಮಾತಾಡಿರೋದು ನೀವೆಲ್ಲ ಕೇಳಿದ್ದೀರಿ. ಒಂದ್ಸರಲ್ಲ, 2 ಸರಲ್ಲ, ಸುಮಾರು 90ಕ್ಕೂ ಹೆಚ್ಚು ಬಾರಿ ಮಾತಾಡಿದ್ದಾರೆ. ಅದು ಮಾತ್ರ ಅಲ್ಲ, ನಾನು ಮನಸ್ಸು ಮಾಡಿದ್ರೆ ನರೇಂದ್ರ ಮೋದಿ ಅವರ ರಾಜಕೀಯ ಭವಿಷ್ಯವನ್ನು ಈಗಲೇ ಸರ್ವನಾಶ ಮಾಡಿಬಿಡ್ತೀನಿ, ನರೇಂದ್ರ ಮೋದಿನ ಬೀದಿಗೆ ತಂದುಬಿಡ್ತೀನಿ ಅಂತ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರೆ ಇಲ್ವಾ? ಹೇಳಿದ್ದಾರೆ. ಪೇಪರ್ ಓದಿರೋರು ಗೊತ್ತಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಅನುಮಾನ ಇದೆಯಾ ನಾನು ಹೇಳ್ತಾ ಇರೋದೇನು ಇದು ಅಂತ? ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಾತ್ರ ಅಲ್ಲ, ಅಮೇರಿಕಾದ ವೈಟ್ ಹೌಸ್ ಅಲ್ಲಿ ಪಾಕಿಸ್ತಾನದ ಸೈನ್ಯದ ಮುಖ್ಯಸ್ಥ ಆಸಿಫ್ ಮುನೀರ್ ಅನ್ನುವಂಥವನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಭಾರತದ ವಿರುದ್ಧ ಅವರು ವಾಚಾಗೋಚರವಾಗಿ ಟೀಕೆ ಮಾಡೋದನ್ನು ಬೆಂಬಲಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸುಮಾರು ಒಂದು 2-3 ತಿಂಗಳಿಂದೆ, ಒಂದು 3-4 ತಿಂಗಳಿಂದೆ. ಅದು ಯಾರಾದರೂ ಮರ್ತು ಬಿಟ್ಟಿದ್ದೀರಾ ಅಂತ ನಿಮ್ಮ ಗಮನಕ್ಕಿದೆಯಾ ಮಾಡಿರೋದು? ಅದಲ್ಲದೆ ಅವರು ಏನು ಹೇಳ್ತಾ ಇರೋದು ಅಂದರೆ, ಅಮೇರಿಕಾದ ಯಾವುದೇ ಸರಕು ಭಾರತಕ್ಕೆ ಹೋದರೆ ಭಾರತ ದೇಶದಿಂದ ಅದರಲ್ಲಿ ನಮಗೆ ಸುಂಕ ಹಾಕಬಾರದು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.